ಕಳೆ ಬೀಜ ಸರ್ ಇನ್ನೊಂದು ಹೆಂಗ್ ಸರ್ ತಗೊಂತಾರೆ ಇದು ಅವ್ರ ರೈತರು ನಮ್ಮ ಸರ್ ನೀವು ನೋಡಿ ಸರ್ ರಿಜೆಕ್ಟ್ ಮಾಡ್ತಾರೆ ಸರ್ ಇದನ್ನ ತಗೊಂತಾರೆ ಸರ್ ಇನ್ನೊಂದು ಸರ್ ರಾಗಿ ನೋಡಿ ಎಷ್ಟೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ರು ಅಂದ್ರೆ ರೈತರು ಸರ್ ಒಂದ್ ಗಾಡಿಗೆ 2,000 ರೂಪಾಯಿ ಲಂಚ ತಗೊಂಡು ಯಾರು ತಗೊಂತಾರ ಏನಕ್ಕೋಸ್ಕರ ತಗೊಂತಿದ್ದಾರೆ ಇಲ್ಲಿ ಟೆಸ್ಟಿಂಗ್ ಮಾಡೋರು ಸರ್ ನಿಮ್ ರಾಗಿ ಸರಿ ಇಲ್ಲ ಎಲ್ಲ ಮಣ್ಣಿದೆ ಅಂತ ಹೇಳ್ಬಿಟ್ಟು 2,000 ತಗೊಂತಿದಾರೆ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲೆಲ್ಲ ಪ್ರತಿಯೊಬ್ರು ಬಂದು ದುಡ್ಡು ಕೊಟ್ಟರೆ ಹಾಕೊಂಡ್ಬಿಡ್ತಾರೆ ಹಂಗೆ ದುಡ್ಡು ಕೊಟ್ಟರೆ ಹಾಕೊಂತಾರೆ ಸರ್ ನೀವೇನ ಕೊಟ್ಟಿದ್ದೀರಾ ಈಗ ನಾನು ಹೋದ ವರ್ಷ ಕೊಟ್ಟಿದ್ದೀನಿ ಸರ್ ಈ ವರ್ಷ ಕೊಟ್ಟಿಲ್ಲ ಹೋದ ವರ್ಷ ಹಾಕಿದ್ವಿ ಪ್ರೂಫ್ ಇದೆ ಸರ್ ನಮ್ಮ ಇದೆ ಬಿಡಿ ನಮ್ಮ ಹತ್ರ ಪ್ರೂಫ್ ಇದೆ ಬಿಡಿ ಇನ್ನೊಬ್ರು ರೈತರು ನನ್ನ ಹತ್ರ ಫೋನ್ ಪೇ ಮಾಡಿದೀನಿ 2,000 ರೂಪಾಯಿ ಅನ್ನೋದು ಕೂಡ ಇದೆ ಬಿಡಿ ನಮ್ಮ ಹತ್ರ ಇದೆ ಬಿಡಿ ಈ ತರ ಯಾಕೆ ಮಾಡ್ಬೇಕು ರೈತರಿಗೆ 6 ತಿಂಗಳು ಕಷ್ಟಪಟ್ಟು ಬೆಳೆದಿಲ್ಲ ತಗೊಂಡ್ಬಂದು ಒಂದೊಂದು ಗಾಡಿಗೆ 2,000 ಅಂದ್ರೆ 20 ಗಾಡಿಗೆ ಎಷ್ಟಾಯ್ತು ಸರ್ ಅದು ರಾಗಿ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ರೈತರ ಆರೋಪ. ನಗರದ ಕೃಷಿ ಪ್ರಾಂಗಣ ಮಾರುಕಟ್ಟೆಯಲ್ಲಿ ರೈತರಿಗಾಗಿ ಬೆಂಬಲ ಬೆಲೆಗೆ ರಾಗಿ ಖರೀದಿ ಕೇಂದ್ರವನ್ನು ತೆರೆದಿರುವುದು ಸರಿಯಷ್ಟೇ. ಆದರೆ ಈ ರಾಗಿ ಖರೀದಿ ಕೇಂದ್ರದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ರಾಗಿಯನ್ನ ಖರೀದಿ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ತಾಲೂಕಿನ ರೈತರು ಬೆಳೆದ ರಾಗಿಯನ್ನ ಬೆಂಬಲ ಬೆಲೆ ಕೇಂದ್ರಕ್ಕೆ ತಂದರೆ ಇಲ್ಲಿನ ಅಧಿಕಾರಿಗಳು ರಿಜೆಕ್ಟ್ ಮಾಡ್ತಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಗಳು ತರುವ ಕಲಬೆರಕೆ ರಾಗಿಯನ್ನ ಯಾವುದೇ ರೀತಿ ಪರಿಶೀಲನೆ ಇಲ್ಲದೆ ತೆಗೆದುಕೊಳ್ಳುತ್ತಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ತಹಶೀಲ್ದಾರ್ ಕೆಎಂ ಅರವಿಂದ್ ಭೇಟಿ ನೀಡಿ ರಾಗಿಯನ್ನ ಪರಿಶೀಲಿಸಿ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ರಾಗಿಯನ್ನ ಬೆಂಬಲ ಬೆಲೆಗೆ ಖರೀದಿಸಬೇಕು, ಗುಣಮಟ್ಟವಿಲ್ಲದ ರಾಗಿಯನ್ನ ರಿಜೆಕ್ಟ್ ಮಾಡಿ ಯಾವುದೇ ರೀತಿಯಲ್ಲಿ ರೈತರಿಗೆ ಅನ್ಯಾಯವಾದರೆ ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ರೈತರು ತರುವ ರಾಗಿಯನ್ನ ಇಲ್ಲಿನ ಅಧಿಕಾರಿಗಳು ಇಲ್ಲಸಲ್ಲದ ನೆಪಗಳನ್ನೊಡ್ಡಿ ಗುಣಮಟ್ಟ ಇಲ್ಲ, ಒಣಗಿಲ್ಲ, ಸ್ವಚ್ಛತೆ ಇಲ್ಲ ಎಂದು ಖರೀದಿಸದೆ ತಿರಸ್ಕರಿಸುತ್ತಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಗುಣಮಟ್ಟವಿಲ್ಲದ ರಾಗಿಯನ್ನ ಖರೀದಿಸಲು ಮುಂದಾಗಿದ್ದಾರೆ. ಗುಣಮಟ್ಟದ ನಿಯಮಾನುಸಾರವಾಗಿ ಅಧಿಕಾರಿಗಳು ಖರೀದಿಸಬೇಕು, ಇಲ್ಲವಾದರೆ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸುವುದಾಗಿ ರೈತ ಗಂಗರಾಜು ತಿಳಿಸಿದರು. ಈ ತರ ಮಾಡಿ ಇವಳು ಇಲ್ಲಿ ದೌರ್ಜನ್ಯ ಮಾಡಿ ಎಲ್ಲರಿಗೂ ರೈತರಿಗೆ ತೊಂದರೆ ಕೊಡ್ತಾವ್ರೆ. ಅದರಿಂದ ಅಧಿಕಾರಿಗಳು ಬಂದು ಅದನ್ನ ನಿಂತದನ್ನ ಏನು ಬಗೆಹರಿಸಿಕೊಡ್ಬೇಕು. ಏನು ನೋಡ್ಕೊಳ್ರಿ ಅಂತ ಅಂದ್ರೆ ಲಂಚ ಕೇಳಿದ್ರೆ ನಿಮಗೆ? ಲಂಚ ಕೊಟ್ಟಿದ್ದು ನಾನೇ ಕೊಟ್ಟಿದ್ದೀನಿ. ಫೋನ್ ಪೇ ಮಾಡಿದ್ದೀರಾ? ಫೋನ್ ಪೇ ಮಾಡಿದ್ದೀವಿ. ಫೋನ್ ಪೇ ಪ್ರೂಫ್ ತೋರಿಸ್ತೀನಿ. ನಾನು 3,000 ರೂಪಾಯಿ ಹಾಕಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಏನು ಪ್ರೂಫ್ ಕೊಟ್ಟು ಆದ್ರೂ ನಮಗೆ ಕೊಟ್ಟರೆ ನಾವು ಅನ್ಲೋಡ್ ಮಾಡೋದಿಲ್ಲ, ಅನ್ಲೋಡ್ ಮಾಡೋದು ಅಂತ ಬೆರಿಕೆ ಮಾಡಿದ್ರು. ಅದನ್ನ ನಾನೇನು ಮಾಡಿದೆ, ಹೆಂಗೆ ಆ ದೂರದಿಂದ ನಾನು 60 ಕಿಲೋಮೀಟರ್ ಬಂದಿದ್ದೀನಿ. ಬಂದು ಏನೋ ನನ್ನ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ನಾನು ಪ್ರೂಫ್ ಇಟ್ಕೊಂಡು ಇವತ್ತು ನಾನು ಇಲ್ಲಿ ಬಂದು ಅಧಿಕಾರಿ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಈ ಥರ ರಾಗಿ ಎಲ್ಲ ನೋಡಿ, ಕಾಳು, ಜ್ವಾಳ, ವಂಗೆ ಬೀಜ ಎಲ್ಲ ಇದೆ. ಇಂಥ ರಾಗಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದೆ. ನಮ್ಮ ರೈತರಿಗೆ ಯಾವುದೇ ರೀತಿ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ನಮ್ಮ ರೈತರು ಎಂಥ ರಾಗಿ ತಂದ್ರು ಕೂಡ ಇದನ್ನ ಸರಿ ಇಲ್ಲ, ಇದು ಮಿಷಿನ್ ಹಾಕ್ಸ್ಕೊಂಬಂದ್ರಿ ಅಂತ ಹೇಳಿ ನೋಡಿ. ನಮ್ಮ ರೈತರ ರಾಗಿನ ತೋರಿಸ್ತೀವಿ ನೋಡಿ. ಸ್ವಲ್ಪ ಇದೆ ನಮ್ಮ ರೈತರ ರಾಗಿ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಇದರಿಂದ 1 ಕ್ವಿಂಟಾಲ್ಗೆ 3 kg ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ನಾವು. ಅವ್ರು ಹೇಳಿರೋ ಲೆಕ್ಕ 1 ಪ್ಯಾಕೆಟ್ಗೆ 52 kg ತರ್ತೀವಿ. 1 ಪ್ಯಾಕೆಟ್ಗೆ ಅರ್ಧ kg ಕೂಡ ಲೆಸ್ ಹೋಗಲ್ಲ. ಅದು 52 kg ತರ್ತಾ ಇದ್ವಿ ನಾವು. 52 kg ತಗೊಂಡ್ಬರ್ತಾ ಇದ್ವಿ. 50 kg ಲೆಕ್ಕ ಕೊಡ್ತಿದ್ವಿ ನಾವು. ಸರ್ ಬೇಕಾದ್ರೆ ಇಲ್ಲಿ ತೂಕ ಸ್ಕೇಲ್ ತಗೊಂಡು ತೂಕ ಇಟ್ಕೊಂಡ್ ಬಂದೆವು, ತೊಂದರೆ ಏನಿಲ್ಲ. ಆದ್ರೆ ಇಂಥ ರಾಗಿ ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾರೆ ಸರ್. ತಿರ್ಗಾ ಮತ್ತೆ 1 ಮೂಟೆಗೆ ಬಂದು ಗೌರ್ಮೆಂಟ್ ಚಾರ್ಜ್ 8 ರೂಪಾಯಿ ಇರೋದು, ಇಲ್ಲಿ ಇವ್ರು ಬಂದು 15 ರೂಪಾಯಿ ಕೇಳ್ತಿದ್ದಾರೆ ಸರ್. ಶಿಫ್ಟಿಂಗ್ ಚಾರ್ಜ್ ಸರ್. ರೈತರು ಇಲ್ಲಿ ಅವ್ರಿಗೆ ಕೊಡೋದು ಲೇಬರ್ಸ್ಗೆ ತಗೊಂಡ್ತಾ ಇತ್ತು. 1 ಪ್ಯಾಕೆಟ್ ಬಂದು 15 ರೂಪಾಯಿ ಕೇಳ್ತಿದ್ದಾರೆ. ಈಗ ಬಂದು ಇಲ್ಲೆಲ್ಲ ನಾವು ರೈತರು ಗಲಾಟೆ ಮಾಡ್ತಾ ಇರೋದ್ರಿಂದ 10 ರೂಪಾಯಿ ಈಗ ಫಿಕ್ಸ್ ಮಾಡಿದ್ದಾರೆ. ಈಗ ಇಷ್ಟು ದಿನದಿಂದ 15 ರೂಪಾಯಿ ತಗೊಂತಿದ್ರಂತೆ. ತಿರ್ಗಾ ಮತ್ತೆ ರೈತರ ಗಾಡಿಗೆ ಅಲ್ಲಿ ಕ್ಯಾಂಟರ್ ಅಲ್ಲಿ ಕಳಪೆ ಫುಲ್ ಒಂದು ಲೋಡ್ ಬಂದಿದೆ ಸರ್. ಅದಕ್ಕೆ ಫುಲ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅವರು ಅಧಿಕಾರಿಗಳು. ಆದರೆ ನಮ್ಮ ರಾಗಿಗೆ ಮಾತ್ರ ಯಾವ ರೈತರು ಬೆಳೆದಿರೋಂಥ ರಾಗಿಗೆ ಮಾತ್ರ ಇದು ಮಾಡ್ತಿಲ್ಲ. ಒಳ್ಳೆ ಗುಣಮಟ್ಟ ರಾಗಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂತ ಕಳಪೆ ರಾಗಿ ಎಲ್ಲ ಹಾಕೊಂತಿದ್ದಾರೆ ಸರ್. ಸರ್ ನಮ್ದು ಹಳೆಹಳ್ಳಿ ಸರ್. ನನ್ನ ಹೆಸರು ಗಂಗರಾಜು ಅಂತ. ಸರ್ ನಾವು 15 ಕ್ವಿಂಟಲ್ ತಂದಿದ್ವಿ ಸರ್. ನಿಮ್ದು ಹಾಕೊಂಡಿದ್ರೆ ಇನ್ನೂ ಇಲ್ಲ ಸರ್, ವೇಟಿಂಗ್ ಅಲ್ಲಿ ಇದೆ ಸರ್. ಫಸ್ಟ್ ಇವ್ರದೇ ಇಲ್ಲೆಲ್ಲ ಇರೋದು. ನಿಮ್ದು ಯಾವ ರೀ? ನಿಮ್ದು ಮೈಸೂರು ಸರ್. ಮೈಸೂರು. ಇವ್ರು ಇಲ್ಲೊಂದು ಮಾತಾಡಿ ಪಕ್ಕದಲ್ಲಿ ಗಾಡಿ ಹತ್ರ ಮಾತಾಡಿ ರೈತರ ಹತ್ರ ಡೀಲ್ ಮಾಡೋದು ಸರ್ ಇವರು.